ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಫಂಕ್ಷನ್ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಫಂಕ್ಷನ್ನ ನಾವು ಏನಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ನೀವು ಸ್ವಲ್ಪ ಹಿಂದೋಗಿ ತಿಳ್ಕೊಂಡ್ರೆ ಇವತ್ತಿನ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಂಕ್ಷನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೆ ಒಂದು ಕೋಡ್ನ ಆರ್ಗನೈಸ್ ಮಾಡೋದಕ್ಕೆ, ಕೋಡ್ನ ರೀಯೂಸಬಿಲಿಟಿನ ಎನ್ಫೋರ್ಸ್ ಮಾಡೋಕ್ಕೆ. ನಾನು ಒಂದ್ಸತಿ ಬರೆದಿರೋ ಬಿಸ್ನೆಸ್ ಲಾಜಿಕ್ ಮತ್ತೆ ಮತ್ತೆ ಯೂಸ್ ಮಾಡಬೇಕು ಅಂದಾಗ ಒಂದು ಬ್ಲಾಕ್ ಆಫ್ ಕೋಡಲ್ಲಿದ್ದರೆ ಅದನ್ನೇ ನಾನು ಮತ್ತೆ ಕಾಲ್ ಮಾಡಿ ಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕಲ್ವೇನಪ್ಪ. ಬಟ್ ಕೆಲವು ಟೈಮು ನಾನು ಆ ಫಂಕ್ಷನ್ನ ಬರೀಬೇಕಾಗಿರೋದು ಬಿಸ್ನೆಸ್ ಲಾಜಿಕ್ ಅಷ್ಟು ದೊಡ್ಡದು ಇರೋದೇ ಇಲ್ಲ. ಆಯಿತಾ, ಸಿಂಪಲ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಇರ್ತವೆ, ಸಿಂಪಲ್ ನಾನು ಸಾರ್ಟ್ ಮಾಡಬೇಕಾಗಿರುತ್ತೆ, ಸಾರ್ಟ್ ಬೈ ಸ್ಯಾಲ್ರಿ ಆ ಥರ ಎಲ್ಲ ಮಾಡಬೇಕಾಗುತ್ತೆ, ಸಣ್ಣ ಪುಟ್ಟ ಕೆಲಸ ಅಷ್ಟೇ. ಅದು ಥ್ರೋ ಅವೇ ಫಂಕ್ಷನ್ಸ್ ಅಂತಾರೆ ಅದಕ್ಕೆ. ಆಯಿತಾ, ಆ ಥರದ್ದೇನೋ ಇದೇನಪ್ಪ ನಿಮ್ಮ ಪೈಥಾನಲ್ಲಿ ಥ್ರೋ ಅವೇ ಫಂಕ್ಷನ್ಸ್ ಅಂತ ಯಾವ್ದಾರ ಇದೇನಪ್ಪ ನಿಮಗೆ, ನಾನು ಯೂಸ್ ಮಾಡಿ ಬಿಸಾಕ್ಬಿಡ್ತೀನಿ, ನಾನು ಮತ್ತೆ ರಿಯೂಸಬಲ್ ಮಾಡೋದೇ ಬೇಕಾಗಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗಲೇ ಲ್ಯಾಂಬ್ಡಾ ಫಂಕ್ಷನ್ಸ್ ಬಂದಿದ್ದು. ಲ್ಯಾಂಬ್ಡಾ ಅನ್ನೋದು ಪೈಥಾನಲ್ಲಿ ಒನ್ ಆಫ್ ದ ಕನ್ಫ್ಯೂಸಿಂಗ್ ಟಾಪಿಕ್ ಇದು. ಇದನ್ನು ಇವತ್ತು ಕ್ಲಿಯರ್ ಮಾಡೋಣ, ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಲ್ಯಾಂಬ್ಡಾ ಅಂದ್ರೇನು? ಲ್ಯಾಂಬ್ಡಾ ಈಸ್ ಎ ಅನಾನಿಮಸ್ ಅನ್ನೇಮ್ಡ್ ಫಂಕ್ಷನ್. ನೇಮ್ ಇಲ್ಲ ಇದಕ್ಕೆ. ಯಾಕೆ? ಇಲ್ಲಿ ದೊಡ್ಡ ಬಿಸ್ನೆಸ್ ಲಾಜಿಕ್ ಬರೀತಾ ಇಲ್ಲ, ನಾನು ಇದನ್ನು ರಿಯೂಸಬಿಲಿಟಿ ಮಾಡೋದು ಬೇಕಾಗಿಲ್ಲ. ಆಯಿತಾ, ಅದೇನಂಗಾರೆ ಅದು ಒಂದು ಸಿಂಗಲ್ ಎಕ್ಸ್ಪ್ರೆಷನ್, ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ಆಪರೇಷನ್. ನೀವು ಏನಾರು ಮಾಡಬೇಕಂದ್ರೆ ಸಿಂಪಲ್ ಕೆಲಸನ ಇಲ್ಲೇ ಕೆಲಸ ಮಾಡಿ ಮುಗಿಸ್ಬಿಡ್ಬೋದು, ರಿಯೂಸಬಿಲಿಟಿ ಬೇಕಾಗಿಲ್ಲ ನನಗೆ ಅಂತ ನೀವು ಹೇಳ್ತಾ ಇರೋದು. ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಇಟ್ ಸೆಲ್ಫ್. ಲ್ಯಾಂಬ್ಡಾ ಅಂದ್ರೆ ಎಕ್ಸ್ಪ್ರೆಷನ್ನು, ಅದಕ್ಕೆ ನೇಮ್ ಇಲ್ಲ ಅದಕ್ಕೆ. ನಾಟ್ ಎ ಸ್ಟೇಟ್ಮೆಂಟ್ ಲೈಕ್ ಡೆಫ್. ಫಂಕ್ಷನ್ ಬರ್ದೆ ಅದಕ್ಕೆ ಹೆಸರು ಕೊಡಬೇಕಂತ ಎಲ್ಲ ಏನೂ ಇಲ್ಲ ಇದಕ್ಕೆ. ನೀನು ಜಸ್ಟ್ ಎ ಲ್ಯಾಂಬ್ಡಾ ಕೀವರ್ಡ್ ಯೂಸ್ ಮಾಡಿ ಅದಕ್ಕೆ ಏನು ಎಕ್ಸ್ಪ್ರೆಷನ್ ನಿಮ್ಮ ಕೆಲಸ ಏನು ಮಾಡಬೇಕು ಅಷ್ಟೇ ಸಾಕು. ವಿಚ್ ಮೀನ್ಸ್ ಇಟ್ ಪ್ರೊಡ್ಯೂಸ್ ಎ ವ್ಯಾಲ್ಯೂ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಲೈನ್ ಇನ್ಸೈಡ್ ಎ ಅನದರ್ ಫಂಕ್ಷನ್ ಕಾಲ್ ಇನ್ಸೈಡ್ ಎ ವೇರಿಯಬಲ್ ಅಸೈನ್ಮೆಂಟ್ ಆ್ಯಂಡ್ ಎನಿವೇರ್ ವ್ಯಾಲ್ಯೂ ಇಸ್ ಎಕ್ಸ್ಪೆಕ್ಟೆಡ್. ಇವಾಗ ಎ ಈಸ್ ಈಕ್ವಲ್ ಟು 4 ಅಂತ ಆಗ್ತಿದೆಯಾ ಅಂದರೆ ವ್ಯಾಲ್ಯೂ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ನೀವು ಎಲ್ಲ ಕಡೆ ನೀನು ಲ್ಯಾಂಬ್ಡಾನ ಯೂಸ್ ಮಾಡ್ಬೋದು. ಲ್ಯಾಂಬ್ಡಾ ನಿಮಗೆ ಇನ್ ರಿಟರ್ನ್ ನಿಮ್ಮ ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡಿ ನಿಮಗೆ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡಿ ನಿಮಗೆ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಗೊತ್ತಾಯ್ತಾ? ಇವಾಗ ಬನ್ನಿ ಸ್ವಲ್ಪ ಡೀಟೇಲಾಗಿ ನೋಡ್ಕೊತಾ ಹೋಗೋಣ, ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಲ್ಯಾಂಬ್ಡಾ ಯಾಕೆ ಬೇಕು ನಮಗೆ. ಇವಾಗ ನಿಮಗೆ ಕ್ಲಿಯರೇ ಅರ್ಥ ಆಯ್ತಾ? ಇವಾಗ ಇದನ್ನು ಪ್ರೂಫ್ ಕೊಡ್ತಾ ಹೋಗ್ತೀನಿ. ಅವಾಗ ಅನ್ನೇಮ್ ಯಾಕೆ ಬಂತು, ನಾನು ಯಾವಾಗ ಯೂಸ್ ಮಾಡಬೇಕು, ಇವೆಲ್ಲ ಕ್ವಶನಿಗೆ ಇಂಡೈರೆಕ್ಟ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ನೋಡೋಣ. ನೋಡಿ, ಇಲ್ಲಿ ಎಂಪ್ಲಾಯ್ಸ್ ಇದೆಯಾ, ಲಿಸ್ಟ್ ಆಫ್ ಆಬ್ಜೆಕ್ಟ್ ಇದೆ ಇಲ್ಲಿ. ಓಕೆನಾ, ನಾನೇನು ಮಾಡಬೇಕು, ನಾನು ಸಾರ್ಟ್ ಮಾಡಬೇಕು ಬೇಸ್ಡ್ ಆನ್ ಸ್ಯಾಲ್ರಿ. ನೀವು ಫಂಕ್ಷನ್ ಬರೀಬೇಕಂದ್ರೆ ಹೆಂಗೆ ಬರೀಬೇಕು, ಗೆಟ್ ಸ್ಯಾಲ್ರಿ ಇ, ಮತ್ತು ರಿಟರ್ನ್ ಮಾಡಬೇಕು ಸ್ಯಾಲ್ರಿ. ಆಯಿತಾ, ಇವಾಗ ಸಾರ್ಟಲ್ಲಿ ನಾವು ಏನು ಮಾಡಬೇಕು, ಫಸ್ಟು ನಾನು ಫುಲ್ ಲಿಸ್ಟ್ ಹಾಕಬೇಕು, ಅದಾದಮೇಲೆ ನಾನು ಕೀವರ್ಡ್ ಕೊಡಬೇಕು ಯಾವ್ದ್ರ ಮೇಲೆ ನಾನು ಸಾರ್ಟ್ ಮಾಡಬೇಕಂತ. ನೀನು ಈ ಕೀವರ್ಡ್ ಕೊಡೋದಕ್ಕೋಸ್ಕರ ಇನ್ನೊಂದು ಫಂಕ್ಷನ್ ಬರೀತೀಯಾ ಇಲ್ಲಿ. ಇದು ನೀನು ಎಲ್ಲೂ ರೀಯೂಸ್ ಮಾಡಲ್ಲಪ್ಪ, ನಿನಗೆ ಬೇಕಾಗಿರೋದಿಲ್ಲ ಅಷ್ಟೇ. ಇಲ್ಲಿ ನನಗೆ ಬೈ ಸ್ಯಾಲ್ರಿ ಅಂತ ಬೇಕು ನನಗೆ ಸಾರ್ಟ್ ಆಗಿ, ಈ ಕೆಲಸ ಅಷ್ಟೇ ಮಾಡಬೇಕಾಗಿರೋದು, ಬೇರೆ ಎಲ್ಲೂ ಲಾಜಿಕಲ್ ನಾನು ಬರೆಯೋದು ಬೇಕಾಗೇ ಇಲ್ಲ ಇದು. ಅಂಥ ಟೈಮಲ್ಲಿ ನೀನು ಇದು ಬರೆದ್ಬಿಟ್ಟು ಯಾಕೆ ಬರೀತೀಯ, ವೇಸ್ಟ್ ತಾನೇ ಇದು. ಅಂಥ ಟೈಮಲ್ಲಿ ನೀನು ಲ್ಯಾಂಬ್ಡಾ ಯೂಸ್ ಮಾಡು, ಲ್ಯಾಂಬ್ಡಾನು ಇದೇ ಕೆಲಸ ಮಾಡ್ಕೊಡತ್ತೆ ನಿನಗೆ. ನೋಡಿ, ನೀವು ಎಂಪ್ಲಾಯ್ ಲ್ಯಾಂಬ್ಡಾ ನೀವು ಈ ಥರ ಬರೆದ್ಬಿಟ್ರೆ ನೀವು ಆಟೋಮೆಟಿಕ್ಕಾಗಿ ಈ ಸ್ಯಾಲ್ರಿನ ನೀವು ತೊಗೊಂಡು ಮ್ಯಾಥಮೆಟಿಕಲ್ ಆಪ್ರೇಷನ್ ಇಲ್ಲೇ ಬಂದು ಒಂದೇ ಲೈನ್ ಮುಗಿದೋದ ಕೆಲಸ. ಅಂಥ ಟೈಮಲ್ಲಿ ಲ್ಯಾಂಬ್ಡಾ ಯೂಸ್ ಮಾಡಿಬಿಡಿ. ಲ್ಯಾಂಬ್ಡಾ ಅಂದ್ರೇನು ಇಲ್ಲಿ ಹೇಳಿದ್ದೀನಿ ನೋಡಿ, ಅನ್ನೇಮ್ಡ್ ಒನ್ ಟೈಮ್ ಯೂಸ್ ಸಿಂಗಲ್ ಎಕ್ಸ್ಪ್ರೆಷನ್ ಫಂಕ್ಷನ್. ಇದು ಸಿಂಗಲ್ ಎಕ್ಸ್ಪ್ರೆಷನ್ ಅಲ್ವಾ ಇದು ಸಾರ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಈ ಡೇಟಾ ಕೊಡ್ತಾ ಇದ್ದೀನಿ. ಡೇಟಾ ಕೊಡಬೇಕು ಅಂತ ನಾನು ಒಂದು ಫಂಕ್ಷನ್ ಬರೀಬೇಕಾ? ಇಲ್ಲ ಅಲ್ವಾ, ಅದೇ ನಾನು ಇಲ್ಲಿ ಹೇಳಕ್ಕೆ ಕೊಡ್ತಾ ಇರೋದು. ಹಂಗಾರೆ ಸಿಂಟ್ಯಾಕ್ಸ್ ಕೊಡಪ್ಪ ನಮಗೆ ಅಂದರೆ ನೋಡಿ, ಸಿಂಟ್ಯಾಕ್ಸ್ ಹಿಂಗೆ ಇರೋದು. ಲ್ಯಾಂಬ್ಡಾ ಪ್ಯಾರಾಮೀಟ್ರ್, ಯಾವ ಪ್ಯಾರಾಮೀಟ್ರು, ಎಕ್ಸ್ಪ್ರೆಷನ್, ನೀನೇನು ಮಾಡ್ಬೇಕಂತಿದೆಯಾ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಸ್ಕ್ವೇರ್ ಮಾಡ್ಬೇಕಂದ್ರೆ ಸಿಂಪಲ್ಲು ಎಕ್ಸು ಈ ಥರ ಹಾಕಿದ್ರೆ 2 ಹಾಕ್ಬಿಟ್ರೆ ನಿಮ್ಗೆ ಸ್ಕ್ವೇರ್ ಮಾಡೋದು ಹಿಂಗೆ ಅಂತ ಗೊತ್ತು. ಇದಕ್ಕೆ ಏನೇನು ವ್ಯಾಲ್ಯೂ ಕಳಿಸ್ತೀರೋ ಅದೆಲ್ಲ ಸ್ಕ್ವೇರ್ ಆಗ್ತಾ ಬಂದ್ಬಿಡುತ್ತೆ, ಮುಗೀತಲ್ಲ. ಈ ಕೆಲಸ ಮಾಡೋಕ್ಕೆ ನಾನು ಯಾಕೆ ಇನ್ನೊಂದು ಫಂಕ್ಷನ್ ಬರೀಬೇಕು ಅಲ್ವಾ? ಇದೇ ಮೇಕ್ ಸೆನ್ಸ್. ಯಾವಾಗ ನಿಮಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇದೆ. ಇವಾಗ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಇದ್ದಾಗ ನೀವು ಈ ಥರ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋಕೆ ನೀವು ಟಕ್ಕಂತ ತಲೆ ಓಡಬೇಕು ನಿಮಗೆ ಅಲ್ವಾ. ನೋ ಡೆಫ್, ನೋ ನೇಮ್, ನೋ ರಿಟರ್ನ್, ಸಿಂಗಲ್ ಎಕ್ಸ್ಪ್ರೆಷನ್ ಓನ್ಲಿ, ನೋ ಲೂಪ್, ನೋ ಅಸೈನ್ಮೆಂಟ್, ನೋ ಮಲ್ಟಿಪಲ್ ಸ್ಟೇಟ್ಮೆಂಟ್. ಟರ್ನರಿ ಕೂಡ ವರ್ಕ್ ಆಗತ್ತೆ ಇಲ್ಲಿ. ಹೆಂಗೆ, ಇವಾಗ ಲ್ಯಾಂಬ್ಡಾ ಎಕ್ಸ್ ಅಂತ ಹಾಕಿ ನೀವು ಕೋಲನ್ ಹಾಕ್ಬಿಟ್ರೆ ನೀವು ಈವನ್ ಆಗಿರಬೇಕು ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಅಂದರೆ ಆಡ್ ಅಂತ ಬರುತ್ತೆ. ಈ ಥರ ಕೂಡ ನೀವು ಲ್ಯಾಂಬ್ಡಾದಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ. ನೋಡಿ, ಯಾವಾಗ ನಿಮ್ಮ ಸಿನಾರಿಯೋದಲ್ಲಿ ಯೂಸ್ ಆಗುತ್ತೆ ಅದನ್ನು ಇಲ್ಲಿ ಟಕ್ಕಂತ ನಿಮ್ಮ ತಲೆಗೆ ಬರಬೇಕು. ನಿಮಗೆ ಇಂಟರ್ವ್ಯೂವಲ್ಲಿ ಕೂಡ ಇದು ಸಡನ್ನಾಗಿ ಕೇಳಿಬಿಡ್ತಾರೆ, ಆವಾಗ ನಿಮಗೆ ಟಕ್ಕಂತ ಈ ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ ಗೊತ್ತಾಗಬೇಕು. ನಿಮಗೆ ಸಿಂಟ್ಯಾಕ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮ ಕೈಯಾರೆ ಮಾಡಿ ಅರ್ಥ ಆಗುತ್ತೆ. ಪೈಥಾನಲ್ಲಿ 3 ಫಂಕ್ಷನ್ ಹೆಲ್ಪರ್ ಅಂತ ಇದೆ. ಅದು ಯಾವುದು? ಮ್ಯಾಪು, ಫಿಲ್ಟರ್ ಮತ್ತು ರೆಡ್ಯೂಸ್ ಅಂತ. ಈ 3 ಫಂಕ್ಷನ್ ಎವ್ರಿ ಇಂಟರ್ವ್ಯೂವರ್ ನೀಡ್ ಯು ಟು ನೋ. ಇದನ್ನ ಇದು ತುಂಬ ಕಡೆ ಕೇಳಿದ್ದೀನಿ ಇದನ್ನು. ಆಯಿತಾ, ಇದನ್ನು ಜಾಸ್ತಿ ಕಾಂಬಿನೇಷನ್ ಲ್ಯಾಂಬ್ಡಾಗಿ ಯೂಸ್ ಮಾಡ್ತೀವಿ ನಾವು. ಯಾಕೆ ಲ್ಯಾಂಬ್ಡಾಗೆ ಅಂದರೆ ಇದಕ್ಕೆ ಜಾಸ್ತಿ ಇನ್ಪುಟ್ ಬೇಕಾಗಿಲ್ಲ. ಮ್ಯಾಪು, ಫಿಲ್ಟರ್ ಮತ್ತು ನೀವು ರೆಡ್ಯೂಸ್ ಮಾಡೋಕ್ಕೆ ಜಾಸ್ತಿ ನಿಮಗೆ ಇನ್ಪುಟೇ ಬೇಕಾಗಿಲ್ಲ. ಇದು ಸಣ್ಣ ಪುಟ್ಟ ಮ್ಯಾಥಮೆಟಿಕಲ್ ಆಪರೇಷನ್ಸು. ಹಾಗಾಗಿ ಇದಕ್ಕೆ ಸೂಟ್ ಆಗೋದು ಜಾಸ್ತಿ ಲ್ಯಾಂಬ್ಡಾ. ಲ್ಯಾಂಬ್ಡಾಗೂ ಅಷ್ಟೇ ಮಿನಿಮಮ್ 1 ಲೈನಲ್ಲಿ ಆಗಬೇಕಲ್ವಾ. ಅದಕ್ಕೆ ನೀವು ಎಲ್ಲ ಕಡೆ ಎಕ್ಸಾಂಪಲ್ ನೋಡಿದ್ರೆ ಮ್ಯಾಪು, ಫಿಲ್ಟರು, ರೆಡ್ಯೂಸು, ಮಿನಿಮಮ್ಮು, ಮ್ಯಾಕ್ಸು ಆ ಥರನೇ ನಿಮಗೆ ಕಾಣ್ತಾ ಇರ್ತವೆ. ಇದು ಅದರಲ್ಲಿ 3 ಸಖತ್ ಇಂಪಾರ್ಟೆಂಟ್. ಅದನ್ನು ನೋಡೋಣ ಬನ್ನಿ ಕೆಳಗೆ. ಓಕೆನಾ, ಹಾಗಾದ್ರೆ ನಮ್ಮ ಮ್ಯಾಪ್ ಫಂಕ್ಷನ್ ಹೆಲ್ಪರ್ ಏನು ಮಾಡುತ್ತೆ? ಟ್ರಾನ್ಸ್ಫಾರ್ಮ್ ಎವರಿ ಐಟಮ್. ಅಂದರೆ ಲಿಸ್ಟಲ್ಲಿ ಎವ್ರಿ ಐಟಮ್ನ ಅದು ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ ಬೇಸ್ಡ್ ಆನ್ ದ ಫಂಕ್ಷನ್ ವಾಟ್ ಯು ಹ್ಯಾವ್ ಗಿವನ್ ಆ್ಯಂಡ್ ಇಟ್ರೇಬಲ್. ಇಟ್ರೇಬಲ್ ಯಾವುದು? ಲಿಸ್ಟ್ನ ಕಳಿಸಿ ಅದಕ್ಕೆ ಏನು ಫಂಕ್ಷನಾಲಿಟಿ ಮಾಡಬೇಕಂತ ಕಳಿಸಿದ್ರೆ
ಅದನ್ನು ನಿಮಗೆ ಮಾಡಿ ಎಲ್ಲ ಐಟಮ್ಗೂ ಇಟ್ರೇಟ್ ಮಾಡಿ ಕೊಡುತ್ತೆ. ಗೊತ್ತಾಯ್ತಾ? ಹಂಗಾರೆ ನಾನು ಫಾರ್ ಲೂಪಲ್ಲಿ ಮಾಡ್ಬೋದಾ ಅದನ್ನ? ಹೌದು ಮಾಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ನಿಮ್ಗೆ ಯಾಕೆ ಮ್ಯಾಪ್ ಬೇಕು? ಯಾಕೆ ಮ್ಯಾಪ್ ಬೇಕು ಅನ್ನೋದ್ರಲ್ಲೇ ಕ್ರಿಟಿಕಲ್ ಪಾಯಿಂಟ್ ಇರೋದು. ಫಾರ್ ಲೂಪ್ ಈಸ್ ಎ ಜನರಲಿಸ್ಟ್. ಫಾರ್ ಲೂಪಲ್ಲಿ ನೀನು ಬ್ರೇಕ್ ಹಾಕ್ಬೋದು, ನೀನು ಲೂಪ್ ಮಾಡಿ ನೀನು ವ್ಯಾಲ್ಯೂನು ಕೂಡ ಚೇಂಜ್ ಮಾಡ್ಬೋದು, ಬೇರೆ ಬೇರೆ ಕಂಡೀಷನ್ ಕೂಡ ಹಾಕ್ಬೋದು, ಈ ಥರ ಬೇರೆ ಬೇರೆ ಕಡೆಯಲ್ಲಿ ಮಾಡ್ಬೋದು, ನೀವು ನೋಡ್ಬಿಟ್ಟಿದ್ದೀರಲ್ವಾ. ಬಟ್ ಮ್ಯಾಪಲ್ಲಿ ನಿಮಗೆ ಒಂದೇ ಸ್ಪೆಷಲಿಸ್ಟ್ ಇದು. ಏನಕ್ಕೆ? ಟ್ರಾನ್ಸ್ಫಾರ್ಮ್ ಎವ್ರಿ ಐಟಮ್, ಇಟ್ರೇಟ್ ಮಾಡುತ್ತೆ, ಎವ್ರಿ ಐಟಮ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಒಂದು ಹೊಸ ಲಿಸ್ಟ್ನ ನಮಗೆ ಕೊಡುತ್ತೆ. ಆಯಿತಾ? ಇದಕ್ಕೆ ಮಾತ್ರ ನಾವು ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದೇನು ಕೇರ್ಫುಲ್ಲಾಗಿ ತಿಳ್ಕೊಬೇಕಂದ್ರೆ, ಮ್ಯಾಪ್ ರಿಟರ್ನ್ಸ್ ಎ ಲೇಸಿ ಆಬ್ಜೆಕ್ಟ್, ನಾಟ್ ಎ ಲಿಸ್ಟ್ ಡೈರೆಕ್ಟ್ಲಿ, ವ್ರ್ಯಾಪ್ ವಿತ್ ಲಿಸ್ಟ್ ಟು ಸಿ ದ ರಿಸಲ್ಟ್. ಇಲ್ಲಿ ನೋಡಿ ಕ್ರೂಷಲ್ ಪಾಯಿಂಟ್ ಇದೆ, ಮ್ಯಾಪ್ ರಿಟರ್ನ್ಸ್ ಎ ಲೇಸಿ ಆಬ್ಜೆಕ್ಟ್ ಅಂತ ಇದೆ. ಲೇಸಿ ಆಬ್ಜೆಕ್ಟ್ ಯಾಕೆ ರಿಟರ್ನ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನನಗೆ ಲಿಸ್ಟ್ ಕೊಟ್ಟಿದ್ದೀನಿ ಅಂದರೆ ಲಿಸ್ಟೇ ರಿಟರ್ನ್ ಮಾಡಬೇಕು ತಾನೇ, ಟ್ರಾನ್ಸ್ಫಾರ್ಮೇಷನ್ ಮಾಡಿ. ನಾನು ಯಾಕಪ್ಪ ಎಕ್ಸ್ಪ್ಲಿಸಿಟಾಗಿ ಲಿಸ್ಟಾಗಿ ಹೇಳಬೇಕು? ಇದು ನಿಮಗೆ ಟಾಸ್ಕು. ಏನಕ್ಕೆ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನಾನು ಜನರೇಟರ್ ಎಕ್ಸ್ಪ್ರೆಷನ್ ಬಂದಾಗ ನಿಮಗೆ ಹೇಳ್ತೀನಿ. ಒಂದು ಹಿಂಟು ಕೂಡ ಕೊಟ್ಟಿದ್ದೀನಿ ಇಲ್ಲೇ, ನೋಡಿ ಕಮೆಂಟ್ ಮಾಡಿ. ಓಕೆನಾ? ಹಂಗಾರೆ ನೀವು ಅದಕ್ಕೆ ನಾನು ಹೇಳ್ತಾ ಇರೋದಿಲ್ಲಿ ನೋಡಿ, ಫಾರ್ ಲೂಪ್ ಬದಲು ನಾನು ಯಾಕೆ ಮ್ಯಾಪ್ ಯೂಸ್ ಮಾಡ್ತೀನಿ ಅಂದರೆ, ಮ್ಯಾಪ್ ಈಸ್ ಸ್ಪೆಷಲಿಸ್ಟ್ ಫಾರ್ ಡೂಯಿಂಗ್ ದಿಸ್ ಅಷ್ಟೇ. ಆಯಿತಾ? ಫಿಲ್ಟರು ಅದೇ ಕಥೆನೇ ನೋಡಿ, ಫಿಲ್ಟರ್ ಕೀಪ್ ವಾಟ್ ಮ್ಯಾಚಸ್. ಏನು ಮ್ಯಾಚ್ ಆಗುತ್ತೆ ನೀನು ಕೊಟ್ಟಿರೋ ಫಂಕ್ಷನಿಗೆ, ಏನು ಮ್ಯಾಚ್ ಆಗುತ್ತೆ ಅದು ಮಾತ್ರ ಇಟ್ಕೊಳತ್ತೆ, ಇಟ್ರೇಬಲ್ಲು ಬೇರೆದೆಲ್ಲ ಬಿಟ್ಬಿಡತ್ತೆ, ಹೊಸದು ನಿನಗೆ ಕೊಡತ್ತೆ ಲಿಸ್ಟ್ ಕೊಟ್ಟರೆ. ಇಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಲಿಸ್ಟು. ಆಯಿತಾ? ಇಲ್ಲಿ ಮಾಡಲಸ್ ಆದರೆ ಯಾವುದಪ್ಪ ಕೊಡಪ್ಪ 0, ನಾನು ಈವನ್ ನಂಬರ್ ಕೊಡು ಅಂದರೆ ಇದು ಕರೆಕ್ಟಾಗಿ ನೀವು ಫಸ್ಟ್ ಫಂಕ್ಷನ್ ಹಾಕಿದ್ದೀರಾ, ಆಮೇಲೆ ನೀವು ಲಿಸ್ಟ್ ಕಳಿಸಿದ್ದೀರಾ, ನಿಮಗೆ ಆಮೇಲೆ ನೋಡಿ ಇದಕ್ಕೂ ಮತ್ತು ನಾವು ಲಿಸ್ಟ್ ಹಾಕ್ಬೇಕು, ಇದು ಕೂಡ ನಿಮಗೆ ಲೇಸಿ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ. ನೆನ್ಪಿಟ್ಕೊತಾ ಇರಿ, ಇದು ಕ್ರೂಷಿಯಲ್ ಪಾಯಿಂಟು. ನಿಮ್ಗೆ ಇಂಟರ್ವ್ಯೂಲ್ಲಿ ಕೇಳೋದು ಸಾಧ್ಯತೆ ತುಂಬ ಇದ್ದಾವೆ, ಇದು ನೋಡಿ ನನಗೆ ಕಮೆಂಟ್ ಹಾಕಿ. ಓಕೆನಾ? ಇಲ್ಲಿ ನೋಡಿ ಸೇಮ್ ಐಡಿಯಾ ಫಾರ್ ಮ್ಯಾಪ್. ಫಿಲ್ಟರ್ ಒಂದು ಜಾಬಿಗೆ ಮಾತ್ರ ಸೀಮಿತವಾಗಿದೆ, ಪರ್ಫೆಕ್ಟಾಗಿ ಅದೇ ಕೆಲಸ ಮಾಡುತ್ತೆ. ಫಾರ್ ಲೂಪಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನಿಮ್ಗೆ ಅರ್ಥ ಆಯ್ತಾ ಯಾವಾಗ ಮ್ಯಾಪ್ ಯೂಸ್ ಮಾಡಬೇಕು, ಯಾವಾಗ ಫಿಲ್ಟರ್ ಯೂಸ್ ಮಾಡಬೇಕು? ಸ್ಪೆಷಲಿಸ್ಟ್ ಕೆಲಸಗಳು ಇವೆಲ್ಲ. ನೋಡಿ ನೀವು ಕೋಡ್ ಬರಿಬೇಕಾದ್ರೆ ಇವನ್ನೆಲ್ಲ ಥಿಂಕ್ ಮಾಡಿ ನಾನು ಯಾವುದು ಎಲ್ಲಿ ಯೂಸ್ ಮಾಡಬೇಕಂತ ಗೊತ್ತಿರಬೇಕು. ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗೋದು. ನಾನು ಫಾರ್ ಲೂಪಲ್ಲೂ ಮಾಡ್ಬೋದಲ್ಲ, ನಾನು ಯಾಕೆ ಇದ್ರಲ್ಲಿ ಮಾಡಲ್ಲ? ಯಾಕೆ? ನೀವು ಸ್ಪೆಷಲಿಸ್ಟ್ ಅನ್ನೋ ಕಾನ್ಸೆಪ್ಟೇ ನಿಮ್ಗೆ ಗೊತ್ತಿರಲಿಲ್ಲ ಅಲ್ವಾ? ಅದೇ ಥರನೇ ನಿಮಗೆ ರೆಡ್ಯೂಸ್ ಕೂಡ ಹಂಗೆ ವರ್ಕ್ ಆಗುತ್ತೆ. ರೆಡ್ಯೂಸಲ್ಲಿ ಏನು ಮಾಡುತ್ತೆ? ಕೊಲ್ಯಾಪ್ಸ್ ಇಂಟು ಒನ್ ವ್ಯಾಲ್ಯೂ. ರೆಡ್ಯೂಸ್ ಅಂದ್ರೇನು? ಏನೋ ಎಲ್ಲ ಸಮ್ ಮಾಡಬೇಕು ಅಥವಾ ಬೇರೆ ಏನೋ ಮಾಡಬೇಕಂದ್ರೆ ಏನು ಮಾಡಬೇಕು ಅದನ್ನು ನೋಡೋಣ ಬನ್ನಿ. ರೆಡ್ಯೂಸು ಕೂಡ ಫಂಕ್ಷನ್ ತೊಗೊಳತ್ತೆ, ಇಟ್ರೇಬಲ್ ತೊಗೊಳತ್ತೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ವಿತೌಟ್ ರೆಡ್ಯೂಸಿಂಗ್ ಲೂಪ್ ಹಾಕಬೇಕಾಗತ್ತೆ. ಏನಕ್ಕೆ? ಇದಿಷ್ಟು ಲಿಸ್ಟನ್ನು ಸಮ್ ಬೇಕು ಅಂದರೆ ಇಲ್ಲಿ ನೋಡಿ ಹಂಗೆ ಮಾಡೋದು ಬೇಕಾಗಿಲ್ಲ. ರೆಡ್ಯೂಸ್ ಲ್ಯಾಂಬ್ಡಾದಲ್ಲೇ ನಾನು ಹಾಕ್ಬಿಡ್ತೀನಿ, A, B, A+B ಹಾಕು, ನಂಬರ್ ಕೊಡು. ಅವಾಗ ನನಗೆ ಎರಡನ್ನೂ ಆ್ಯಡ್ ಮಾಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಆ್ಯಡ್ ಮಾಡಿ ಕೊಡು ಅಂದರೆ ಟೋಟಲ್ ರೆಡ್ಯೂಸರ್ ಆಗಿಬಿಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸುಮಾರು ಜನ ರೆಡ್ಯೂಸ್ ಕೇಳ್ತಾರೆ, ಅವ್ರ ಕಾನ್ಫಿಡೆನ್ಸ್ ರೆಡ್ಯೂಸ್ ಆಗುತ್ತೆ ಇಂಟರ್ವ್ಯೂಯಲ್ಲಿ, ಇದನ್ನು ತಿಳ್ಕೊಂಡಿಲ್ಲ ಅಂದರೆ ನೀವು. ಓಕೆನಾ? ಹಂಗಾರೆ ಕ್ವಿಕ್ ಕಂಪ್ಯಾರಿಸನ್ ಮಾಡೋಣ. ನೋಡಿ ಮ್ಯಾಪ್ ಅಂದರೆ ಟ್ರಾನ್ಸ್ಫಾರ್ಮ್ ಈಚ್, ಫಿಲ್ಟರ್ ಅಂದರೆ ಸೆಲೆಕ್ಟ್ ಮ್ಯಾಚಿಂಗ್, ಯಾವ್ದು ಸೆಲೆಕ್ಟ್ ಆಗೋದು ಅದು ಮಾತ್ರ ಕೊಡುತ್ತೆ. ರೆಡ್ಯೂಸ್ ಅಂದರೆ ಕಂಬೈನ್ ಆಲ್ ಇಂಟು ಒನ್ಸ್. ಓಕೆನಾ? ಔಟ್ಪುಟ್ ಏನಾಗುತ್ತೆ? ಎನ್ ಐಟಮ್ ಅದು ಏನು ಕೊಟ್ಟಿರ್ತೀರ ಅದೇ ಕೊಡ್ತಾರೆ. ಇದೇ ಲೆಸ್ ದ್ಯಾನ್ ಎನ್ ಐಟಮ್ ಅಂದರೆ ಫಿಲ್ಟರ್ ಆಗಿರುತ್ತಲ್ಲಪ್ಪ, ಹಂಗಾಗಿ ಫಿಲ್ಟರ್ ಆಗಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇ. ಇಲ್ಲಿ ರೆಡ್ಯೂಸ್ ಯಾವತ್ತು ಒಂದೇ ವ್ಯಾಲ್ಯೂ ಕೊಡೋದು, ನೀವು ರೆಡ್ಯೂಸ್ ಮಾಡಬೇಕಂದ್ರೆ ಮಾತ್ರ ಇಲ್ಲಿ ಕೊಡಬೇಕಾಗುತ್ತೆ ರೆಡ್ಯೂಸ್. ಇಂಪೋರ್ಟು ನೋ ಇಂಪೋರ್ಟ್ ರಿಕ್ವೈರ್ಡ್, ಬಟ್ ಎಸ್ ಇಂಪೋರ್ಟ್ ರಿಕ್ವೈರ್ಡ್. ಅದಕ್ಕೋಸ್ಕರನೇ ಹೇಳ್ತಿರೋದು ಫಂಕ್ಷನ್ ಟೂಲ್ಸಲ್ಲಿ ರೆಡ್ಯೂಸ್ ಇರೋದು, ಅಲ್ಲಿಂದ ಇಂಪೋರ್ಟ್ ಮಾಡಬೇಕು. ನೀವು ಡೈರೆಕ್ಟಾಗಿ ಇಷ್ಟು ಬರ್ದು ನೀವು ರನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ರನ್ ಆಗಲ್ಲ. ಅದಕ್ಕೆ ಎಲ್ಲರೂ ಇಲ್ಲಿ ಸ್ಟ್ರಕ್ ಆಗ್ತಾರೆ. ಇದು ಪೈಪ್ಲೈನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಂದರೆ ಇವಾಗ ಮ್ಯಾಪ್ ಒಳಗೆ ಫಿಲ್ಟರ್ ಒಳಗೆ ರೆಡ್ಯೂಸರು ಈ ಥರ ಯೂಸ್ ಮಾಡ್ಬೋದು ನಾವು ಪೈಪ್ಲೈನ್ ಥರ. ಓಕೆನಾ? ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಯಾಕಂದರೆ ಇದನ್ನು ಈ ಥರ ಪೈಪ್ಲೈನ್ ಥರ ಯೂಸ್ ಮಾಡಿ ಬರೆಯಪ್ಪ, ಈ ಮೂರು ಫಂಕ್ಷನ್ ಹೆಲ್ಪರ್ನ ಯೂಸ್ ಮಾಡಿ ಬರಿ ಅಂತ ಹೇಳ್ಬಿಡ್ತಾರೆ ಕೋಡ್ನ. ಅವಾಗ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಅದಕ್ಕೋಸ್ಕರನೇ ಇದನ್ನು ತಿಳ್ಕೊಂಡ್ರೆ ಸಖತ್ ಇಂಪಾರ್ಟೆಂಟ್. ನೋಡಿ ಕಾಂಪ್ರೆನ್ಷನ್ ವರ್ಸಸ್ ಮ್ಯಾಪ್ ಆ್ಯಂಡ್ ಫಿಲ್ಟರ್. ಇವಾಗ ಕಾಂಪ್ರೆನ್ಷನ್ ಬಂದಾಗ ನಿಮಗೆ ಹೇಳಿದ್ದೆ, ಮ್ಯಾಪ್ ಆ್ಯಂಡ್ ಫಿಲ್ಟರ್ ಆಮೇಲೆ ಹೇಳ್ತೀನಿ ಅಂತ. ಈ ಸೀರೀಸಲ್ಲಿ ಮ್ಯಾಪ್ ಆ್ಯಂಡ್ ಫಿಲ್ಟರ್ ಕವರ್ ಮಾಡಿದ್ದೀನಿ. ಇಲ್ಲಿ ಕಂಪ್ಯಾರಿಸನ್ ಹೇಳಿದ್ದೀನಿ ನೋಡಿ. ವೆನ್ ಟು ಯೂಸ್ ವಾಟ್, ಇದು ತುಂಬ ಕ್ರೂಷಿಯಲ್ ಗೊತ್ತಾಗಬೇಕು. ಯಾಕಂದರೆ ಇವಾಗ ನೋಡಿ ಕಾಂಪ್ರೆನ್ಷನ್ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ಬಿಡ್ತು, ಮ್ಯಾಪ್ ಫಿಲ್ಟರ್ ಇದೆ, ರೆಡ್ಯೂಸ್ ಇದೆ, ಆಯಿತಾ? ಫಾರ್ ಲೂಪ್ ಇದೆ. ಇವಾಗ ಯಾವಾಗ ಏನು ಯೂಸ್ ಮಾಡಬೇಕಂತ ಗೊತ್ತಿರಬೇಕಲ್ವ, ಅದನ್ನೇ ಇಲ್ಲಿ ಹೇಳಿದ್ದೀನಿ. ಲ್ಯಾಂಬ್ಡಾ ಶೈನ್ಸ್ ವೆನ್ ಕೀ ಇನ್ ಶಾರ್ಟ್ ಮಿನಿಮಮ್ ಮ್ಯಾಕ್ಸ್. ಆ ಥರ ಎಲ್ಲ ಮಾಡಬೇಕಂದ್ರೆ ಲ್ಯಾಂಬ್ಡಾ ಫುಲ್ ಶೈನ್ ಹೊಡೆಯುತ್ತೆ. ಕಾಂಪ್ರೆನ್ಷನ್ಸ್ ಆರ್ ಕ್ಲಿಯರ್ಲಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಆರ್ ಫಿಲ್ಟರಿಂಗ್ ಲಿಸ್ಟ್. ಇಂಥ ಟೈಮಲ್ಲಿ ಇದು ಯೂಸ್ ಮಾಡಬೇಕು. ಮ್ಯಾಪು ಫಿಲ್ಟರು ಮೇಕ್ ಸೆನ್ಸ್ ವೆನ್ ಯು ಆರ್ ಆಲ್ರೆಡಿ ಹ್ಯಾವಿಂಗ್ ಎ ನೇಮ್ಡ್ ಫಂಕ್ಷನ್ ಲೈಕ್ ಸ್ಟ್ರಿಂಗ್ ಡಾಟ್ ಅಪ್ಪರ್. ಆ ಥರ ಎಲ್ಲ ಯೂಸ್ ಇದ್ದಾಗ ಮ್ಯಾಪು ಫಿಲ್ಟರ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಸಿಂಪಲ್ ಆಗಿದೆ. ಇದನ್ನು ನೀವು ಮಾಡಿದಾಗ ಏನಾಗುತ್ತೆ, ನೀವು ಕಾನ್ಸೆಪ್ಟ್ ಇಲ್ಲಿ ಕೇಳಿರೋದು ಬ್ರಷ್ ಅಪ್ ಆಗುತ್ತೆ. ಅವಾಗ ಕಾನ್ಸೆಪ್ಟ್ ತಲೆಯಲ್ಲೇ ಉಳಿದ್ಕೊಂಬಿಡುತ್ತೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.